ಇವತ್ತು ನಾವು ಹೋಗ್ತಾ ಇರುವುದು ಶಾಂತಿ ಸಿಲ್ಕ್ ಇಂಡಸ್ಟ್ರಿ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿ ಒಳಗಡೆ ಆಟೋಮೆಟಿಕ್ ಮಿಷಿನಿಂದ ಕಚ್ಚಾ ರೇಷ್ಮೆ ನೂಲನ್ನು ತೆಗಿತಾರೆ. ಯಾವ ರೀತಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ನಡೀತಿದೆ ಬನ್ನಿ ನೋಡೋಣ. ಮೊದಲನೇದಾಗಿ ನಾವು ಮಾರ್ಕೆಟಿಂದ ಗೂಡನ್ನ ತಗೊಬಂದು ಅದನ್ನ ಈ ಜಾಲರಿ ಏನಿದೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಸ್ಟೋರ್ ಮಾಡಿ ಇಟ್ಕೊಂಡಂಥ ಈ ಗೂಡನ್ನ ಮತ್ತು ನೆಕ್ಸ್ಟ್ ಪ್ರೋಸೆಸ್ ಕುಕ್ಕಿಂಗ್ ಅಂತ ಒಂದು ಪ್ರೋಸೆಸ್ ಇದೆ. ಅಲ್ಲಿ ಕುಕ್ ಮಾಡಿ ಗೂಡನ್ನ ಬೇಯಿಸೋದು, ಕುಕ್ ಮಾಡಿ ಇಟ್ಕೋತೀವಿ. ಕುಕ್ಕಿಂಗ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬ್ರಷಿಂಗ್ ಅಂತ. ಗೂಡನ್ನ ಇದರಲ್ಲಿ ಬ್ರಷಿಂಗ್ ಮಾಡಿ ಗೂಡನ್ನ ತುದಿ ಎಳೆನ ನಾವು ಕಂಡುಹಿಡ್ಕೋತೀವಿ. ಅಲ್ಲಿ ಬಂದಂತಹ ತುದಿ ಎಳೆ ಏನಿದೆ ಅದು ಆಟೋಮ್ಯಾಟಿಕ್ಕಾಗಿ ರೀಲಿಂಗ್ ಅನ್ನೋ ಒಂದು ಪ್ರೋಸೆಸ್ಗೆ ಹೋಗುತ್ತೆ. ಆ ರೀಲಿಂಗ್ ಪ್ರೋಸೆಸ್ಸಲ್ಲಿ ತುದಿ ಎಳೆ ಬಂದು ಒಂದು ಬಾಬಿನ್ ಒಳಗಡೆ ಕ್ರಮಬದ್ಧವಾಗಿ ಬಾಬಿನ್ ಒಳಗಡೆ ಸ್ಟೋರ್ ಆಗಿ ಅದು ರೀಲ್ ಆಗುತ್ತೆ. ಸ್ಟೋರ್ ಮಾಡ್ಕೋತೀವಿ. ರೀಲ್ ಆದಮೇಲೆ ಪೂರ್ತಿ ಎಲ್ಲ ರೀಲ್ ಆದಮೇಲೆ ಅದು ಆ ಬಾಬಿನ್ ನೋಡಿ, ಇಲ್ಲಿ ಬಾಬಿನಲ್ಲಿ ಯಾವ ಥರ ರೇಷ್ಮೆ ನೂಲು ಸ್ಟೋರ್ ಆಗಿದೆ ಅಂತ. ನೆಕ್ಸ್ಟ್ ಇದು ಈಗ ಸ್ಟೋರ್ ಆಗಿರುವಂತಹ ರೇಷ್ಮೆ ನೂಲುಗಳು ರೀರೀಲಿಂಗ್ ಅಂತ ಇನ್ನೊಂದು ಪ್ರೋಸೆಸ್ಸಿಗಿದೆ. ಇದನ್ನು ಫೈನಲ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಈ ರೀರೀಲಿಂಗಲ್ಲಿ ನಮಗೆ ಫೈನಲ್ ಪ್ರಾಡಕ್ಟ್ ಏನಿದೆ ಅದು ನಮಗೆ ಆಚೆ ಕಡೆ ಬರುತ್ತೆ. ನೋಡಿ, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದೇ ರೇಷ್ಮೆ ಎಳೆ. ಇದು ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ, ಒಂದೇ ರೇಷ್ಮೆ ಎಳೆ ಯಾವ ಥರ ರೀಲಾಗಿ ನಮಗೆ ನಮ್ಮ ಕೈ ಸೇರಿದೆ ಅನ್ನೋದನ್ನು. ಬಂದಂಥ ರೇಷ್ಮೆ ನೂಲನ್ನು ನಾವು ಈ ಥರ ಬಂಡಲ್ ಮಾಡಿ ನಾವು ಮಾರಾಟವನ್ನು ಮಾಡ್ತೀವಿ.